ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಬ್ಬ ನಟ, ಇಲ್ಲ ಒಬ್ಬ ಸಮಾಜ ಸೇವಕ, ಇಲ್ಲ ಒಬ್ಬ ಗಣ್ಯ ವ್ಯಕ್ತಿ, ಯಾರೋ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬದುಕಬೇಕು, ತನ್ನ ಸುತ್ತಮುತ್ತ ಇರೋರನ್ನ ಮತ್ತು ತನ್ನ ಪರಿವಾರನ ಹೇಗೆ ತಲೆ ತಗ್ಗಿಸ ಹಾಗೆ ನಡ್ಕೊಬೇಕು, ಹೇಗೆ ತಾವು ಸಮಾಜಕ್ಕೆ ಮಾದರಿಯಾಗಿರಬೇಕು ಅಂತ ಅಣ್ಣವರು ಇಡೀ ಜಗತ್ತಿಗೆ ತೋರಿಸ್ಕೊಟ್ರು. ಆ ಒಂದು ಘಟನೆಯಿಂದ ಅಣ್ಣವರು ಎಷ್ಟು ವಿಚಲಿತರಾದರು. ಮತ್ತು ಆವಾಗ ಅವರು ನಡ್ಕೊಂಡಂಥ ರೀತಿ ಇದೆ ನೋಡಿ, ಇಡೀ ಮನುಕುಲಕ್ಕೆ ಒಂದು ಮಾದರಿ ಅದು. ಅದೇ ಥರದ ಘಟನೆ ಇತ್ತೀಚೆಗೆ ಒಂದು ಪಕ್ಕದ ಊರಲ್ಲಿ ನಡೀತು. ಆಗ ಅಲ್ಲಿದ್ದಂಥ ನಾಯಕರು ನಡ್ಕೊಂಡದ ರೀತಿ, ಬನ್ನಿ ಆ ಘಟನೆ ಯಾವುದು ಮತ್ತು ಆ ಊರಿನ ಘಟನೆ ಯಾವುದು, ಈ ನಮ್ಮ ಊರಲ್ಲಿ ನಡೆದಂಥ ಘಟನೆ ಯಾವುದು, ಇದ್ರ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. Prepared traditionally with love by farmers. Directly from farmers, straight to your home. ಡಿಸೆಂಬರ್ 13ನೇ ತಾರೀಕು 1978 ಅಣ್ಣವ್ರ ಅಭಿನಯದ ವಿ ಸೋಮಶೇಖರ್ ಅವರ ನಿರ್ಮಾಣದಲ್ಲಿ ಅಮ್ಮೋರ್ ನಿರ್ಮಿಸಿದಂಥ ಸೂಪರ್ ಡೂಪರ್ ಹಿಟ್ ಚಿತ್ರ ತಾಯಿಗೆ ತಕ್ಕ ಮಗ ಚಿತ್ರ ಬಿಡುಗಡೆ ಆಗಿತ್ತು. ಬೆಂಗಳೂರಿನ ಹಲವಾರು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆ ಆಯಿತು. ಚಿತ್ರ ಬಿಡುಗಡೆಗೂ 2-3 ದಿನ ಮುಂಚೆ ಚಿತ್ರದ ಟಿಕೆಟ್ಗಳ ವಿತರಣೆ ಕಾರ್ಯಕ್ರಮ ನಡೆಯಿತು. ಆ ಚಿತ್ರ ಬಿಡುಗಡೆಯ ಸಮಯದಲ್ಲಿ ಚಿತ್ರ ಟಿಕೆಟ್ ಪಡೆದುಕೊಳ್ಳೋ ಆತರದಲ್ಲಿ ನಾ ಮುಂದು ತಾ ಮುಂದು ಅಂತ ಅಭಿಮಾನಿಗಳ ನುಗ್ಗಾಟ. ಯಾಕಂದರೆ ಆಗ ಅಣ್ಣವರ ಟಿಕೆಟು ಫಸ್ಟ್ ಡೇದು ಮಾರ್ನಿಂಗ್ ಶೋ ಟಿಕೆಟು ಯಾರು ತಗೊತಾನೆ ಅವನೇ ಅದೃಷ್ಟವಂತ ಪುಣ್ಯವಂತ, ಆ ಕ್ರೇಜ್ ಇತ್ತು. ಅದೃಷ್ಟವಂತ ಪುಣ್ಯವಂತನ ಜೊತೆಗೆ ಅಷ್ಟೇ ಕಷ್ಟ ಇತ್ತು ರೀ. ಯಾಕಂದರೆ ಘಟಾನುಘಟಿ ನಾಯಕರೆಲ್ಲ ಅವತ್ತು ಅಣ್ಣವರ ಅಭಿಮಾನಿಗಳು. ಮತ್ತು ಅಣ್ಣವರ ಅಭಿಮಾನಿಗಳು ಎಲ್ಲರೂ ಥಿಯೇಟರ್ ಹತ್ರ ಬಂದಿರೋರು ಎಲ್ಲ ಒಂದೊಂದು ಅಣ್ಣವರ ಅಭಿಮಾನಿಗಳು ಒಂದೊಂದು ಪರ್ವ, ಒಂದೊಂದು ದೈತ್ಯ ಪ್ರತಿಭೆಗಳು, ಮತ್ತು ಒಂದೊಂದು ಶಕ್ತಿಶಾಲಿ ಅಂತವರು, ಒಂದೊಂದು ಸಿಂಹಕ್ಕೆ ಸಮ ಆದಂಥವ್ರು ಅಣ್ಣವ್ರ ಅಭಿಮಾನಿಗಳು. ಅವರು ಬಂದು ಥಿಯೇಟ್ರ್ ಹತ್ರ ನಿಂತ್ಕೊಂಡ್ಬಿಟ್ರೆ ನಾ ಮುಂದು ತಾ ಮುಂದು, ಅವ್ನು ಪಡೆಯೋಕ್ಕಿಂತ ನಾನು ಪಡಿಬೇಕು, ನಾನು ಆ ಥರ ಇತ್ತು ಆಗ. ಅಂಥದ್ರಲ್ಲಿ ಮೊದಲನೇ ದಿನದ ಮಾರ್ನಿಂಗ್ ಶೋ ಟಿಕೆಟ್ನ ಪಡೆದವನು ಮಾತ್ರ ನಿಜವಾದ ಪುಣ್ಯವಂತ, ಅದೃಷ್ಟವಂತ ಮತ್ತು ಶಕ್ತಿಶಾಲಿ ಅಂತ ಅವನಿಗೆ ಕರೀತಿದ್ರಾಗ. ಮಾರ್ನಿಂಗ್ ಶೋ ಟಿಕೆಟ್ ಇತ್ತು ಅನ್ನೋ ಅಂದರೆ ಏನೋ ನಿನ್ನ ಕಥೆ ಅಂತ ಜನ ಅವನಿಗೆ ಅಭಿಮಾನಿಗಳನ್ನ ಅಟ್ಟಕ್ಕೇರಿಸಿದ್ರು, ಆ ಥರ ಇತ್ತು ಕ್ರೇಜು. ಅಂಥ ಸಮಯದಲ್ಲಿ ತಾಯಿಗೆ ತಕ್ಕ ಮಗ ಮೊದಲೇ ಆ ಪೋಸ್ಟ್ಗಳು, ಅಣ್ಣವ್ರ ಬಾಡಿ ಬಾಕ್ಸಿಂಗಲ್ ಸ್ಟೈಲಲ್ಲಿ ನಿಂತಿರೋದು ಮತ್ತು ಅವರು ಬನಿಯನಲ್ಲಿ ನಿಂತಿರೋ ಸ್ಟೈಲನ್ನು ನೋಡಿ ಅಭಿಮಾನಿಗಳು ಹುಚ್ಚಿ ಇದ್ದುಬಿಟ್ಟಿದ್ರು. ಆ್ಯಕ್ಷನ್ ಫಿಲಮು ಸೂಪರಾಗಿರುತ್ತೆ, ಅಣ್ಣವ್ರು ಜೋರಾಗಿರ್ತಾರೆ, ಫೈಟಿಂಗ್ ಎಲ್ಲ ಸಕ್ಕತ್ತಾಗಿರುತ್ತೆ, ಮೊದಲನೇ ದಿನ ಮಾರ್ನಿಂಗ್ ಶೋ ನೋಡಲೇಬೇಕು ಅನ್ನೋ ಆಟದಲ್ಲಿ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟರು. ಬೆಂಗಳೂರಿನ ಸಂಜಯ್ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ನುಗ್ಗಾಟ. ಸುಮಾರು 50 ದಿನಕ್ಕೆ ಏನು ಜನ ಸೇರ್ತಾರೆ, ಒಂದು ದಿನಕ್ಕೆ ನಿಮಗೆ 900 ಸೀಟ್ಗಳು ಇತ್ತಂತ ಲೆಕ್ಕ ಹಾಕೊಂಡ್ರೆ 50 ದಿನಕ್ಕೆ ಏನು ಜನ ಸೇರ್ತಾರೆ, ಆ ಜನ ಅವತ್ತು ಆ ಥಿಯೇಟ್ರಲ್ಲಿದ್ದರು. ನನಗೆ ಕೊಡಿ ಟಿಕೆಟ್ನ ಅಂತ ಆ ನುಗ್ಗಲ್ಲಿ ಆ ಇದರಲ್ಲಿ ಕಾಲು ತುಳಿತ ಆಗಿ, ಈಗ ಕಾಲು ತುಳಿತ ಅಂತಾರೆ, ಆಗ ಉಸಿರು ಕಟ್ಟು ಒಬ್ಬರ ಮೇಲೊಬ್ಬರು ಬಿದ್ದು ಇದಾಗಿ ಉಸಿರು ಕಟ್ಟಿದ್ದಾಗಿ ಆವಾಗ ಒಂದು 3-4 ಅಭಿಮಾನಿಗಳು ತೀರೋದ್ರು. ಎಂಥ ದುಃಖಕರ ವಿಷಯ. ಟಿಕೆಟ್ ನಾನು ಪಡೀಲೇಬೇಕು ಅನ್ನೋದನ್ನು ಆಸೆಯಿಂದ ಅಭಿಮಾನಿಗಳು ನುಗ್ಗಲ್ಲಿ 3 ಜನ ಅಭಿಮಾನಿಗಳು ತೀರೋದು. ಈ ಘಟನೆ ನಡೆದ ಸಮಯದಲ್ಲಿ ಅಣ್ಣವರು ಮದ್ರಾಸ್ನ ಒಂದು ಚಿತ್ರೀಕರಣ ಸಮಯದಲ್ಲಿದ್ದರು. ವಿಷಯ ಅವರು ಮುಟ್ತಾನೆ ಅಣ್ಣವ್ರಿಗೆ ತುಂಬ ದುಃಖ ಆಗೋಯ್ತು. ಅಯ್ಯಯ್ಯೋ ಏನಪ್ಪ ಇದು ಅಂದ್ಬಿಟ್ಟು ಅವರು ಏನೂ ಮಾತಾಡದೆ ಸೀದಾ ಅಲ್ಲಿಂದ ನೇರವಾಗಿ ಕಾರತ್ತಿ ಅವರು ಮದ್ರಾಸ್ನ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ನೇರವಾಗಿ ವಿಮಾನ ಹತ್ತಿ ಬೆಂಗಳೂರಿಗೆ ಬಂದರು.
ಬೆಂಗಳೂರು ಬಂದವರೇ ಅವರು ಸೀದಾ ಆ ಯಾರು ಸಾವನ್ನಪ್ಪಿದ್ರು ಅವ್ರ ಮನೆಗಳಿಗೆ ಹೋದರು. ಮನೆಗಳಿಗೆ ಹೋಗಿ ಅವ್ರನ್ನ ಅಂತಿಮ ದರ್ಶನ ಪಡೆದು ಅವ್ರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿದ್ರು. ಧೈರ್ಯ ತಗೊಳ್ಳಿ, ನಿಮ್ಮ ಜೊತೆ ನಾನಿದ್ದೀನಿ, ಈಗ ಆಗಬಾರ್ದಿತ್ತು ಆಗೋಗಿದೆ, ಧೈರ್ಯ ತಗೊಳ್ಳಿ, ನಿಮ್ಮ ಜೊತೆ ನಾನಿರ್ತೀನಿ, ನಿಮ್ಗೆ ಏನು ಬೇಕಾದ್ರೂ ನಾನು ಮಾಡಿಕೊಡ್ತೀನಿ, ಈ ನಿಮ್ಮ ದುಃಖದಲ್ಲಿ ನಾನೂ ಒಬ್ಬ, ನನ್ನ ಅಭಿಮಾನಿಗಳನ್ನ ನಾನು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀನಿ ಅಂತ ಅಣ್ಣವ್ರು ತುಂಬ ದುಃಖಪಟ್ಬಿಟ್ರು. ತುಂಬ ದುಃಖಪಟ್ಟು ಅವರೆಲ್ಲರಿಗೂ ಸಾಂತ್ವನ ಹೇಳಿ ಅವರೆಲ್ಲರಿಗೂ ಇಷ್ಟಿಷ್ಟು ಅಂತ ಪರಿಹಾರ ಕೊಟ್ಟು ಅಲ್ಲಿಂದ ಅವ್ರನ್ನ ಸೀದಾ ಹೋಗಿದ್ದವ್ರು ಅಲ್ಲಿಂದ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ಯಾವ ಥರ ವ್ಯವಸ್ಥೆ ಇತ್ತು, ಏನು ಪರಿಶೀಲನೆ ಎಲ್ಲ ಮಾಡಿದ್ರು. ಟಿಕೆಟ್ ಕೊಡೋ ಕೌಂಟ್ರ್ ಜಾಗನ ಮತ್ತು ಆ ಜನ ಬರೋವಂಥ ದಾರಿಗಳನ್ನ ಎಲ್ಲ ಅವರು ಪರಿಶೀಲನೆ ಮಾಡಿ ಚಿತ್ರಮಂದಿರ ಮಾಲೀಕರಿಗೆ ದಯವಿಟ್ಟು ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿ, ಮತ್ತೆ ಈ ಥರದ್ದು ಆಗಬಾರ್ದು, ಅಭಿಮಾನಿಗಳಿಗೆ ಒಂದೊಂದು ಜೀವಕ್ಕೂ ಬೆಲೆ ಇದೆ, ದಯವಿಟ್ಟು ಈ ಥರ ಆಗಬಾರ್ದು, ಮತ್ತೆ ಇದನ್ನು ಈ ಥರ ಘಟನೆ ನಡೀಬಾರ್ದು, ದಯವಿಟ್ಟು ಇದನ್ನೆಲ್ಲ ಪರಿಶೀಲನೆ ಮಾಡಿ ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಥಿಯೇಟ್ರ್ ಮಾಲೀಕರಿಗೂ ಮನವಿ ಮಾಡಿ ಅಣ್ಣವ್ರು ನೋಡಿ. ಬರೀ ಅಣ್ಣವ್ರು ಅವತ್ತು ಬರದೇ ಇದ್ದಿದ್ರೂ ಆಗ್ತಿತ್ತು. ಇಲ್ಲಿನ ಸರ್ಕಾರ, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಅದನ್ನು ನೋಡ್ಕೊತಿದ್ರು ಆ ಪ್ರಕರಣನ. ಆದರೆ ಅಣ್ಣವ್ರು ಹಾಗೆ ಮಾಡಿಲ್ಲ ರೀ. ಅಣ್ಣವ್ರು ನೇರವಾಗಿ ಅವರು ಯಾರು ತೀರೋದ್ರು ಅವ್ರ ಮನೆಗೂ ಹೋಗಿ ಮತ್ತು ಚಿತ್ರಮಂದಿರಕ್ಕೂ ಬಂದು ನೋಡಿ ಪರಿಶೀಲನೆ ಮಾಡಿ ಇದನ್ನು ದುಃಖದಲ್ಲಿ ಭಾಗಿಯಾದರು. ಇದು ಒಬ್ಬ ನಟ, ಒಬ್ಬ ಗಣ್ಯ ವ್ಯಕ್ತಿ, ಸಮಾಜದಲ್ಲಿ ತಾವು ಹೇಗೆ ಬದುಕಬೇಕು ಅನ್ನೋದು ಜವಾಬ್ದಾರಿ ಅಂತ ವ್ಯಕ್ತಿ. ಇದು ತದ್ವಿರೋಧ ನೋಡಿ. ಮೊನ್ನೆ ತಾನೇ ಒಂದು ಪಕ್ಕದೂರಲ್ಲಿ ಒಂದು ಕಾಲು ತುಳಿತ ಆಯಿತು, ಸುಮಾರು ಜನ ಸತ್ತರು. ಆ ಕಾಲು ತುಳಿತ ಆದಂಥ ಸಮಾರಂಭದ ವ್ಯಕ್ತಿ ಕಾಲು ತುಳಿತ ಆಗ್ತಾದಂಥ ಗೊತ್ತಾದ ತಕ್ಷಣವೇ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಜಾಗ ಖಾಲಿ ಮಾಡಿ ಫ್ಲೈಟ್ ಹತ್ಕೊಂಡು ಬೇರೆಯವ್ರಿಗೆ ಹೋದರು ನೋಡಿ. ಇದಕ್ಕೆ ರೀ ನಾವು ಅಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ, ಈ ನಾಡಿನ ಅವಿಭಾಜ್ಯ ಅಂಗ, ಈ ನಾಡಿನ ದೊರೆ ಅಂತೆಲ್ಲ ನಾವು ಕರೆಯೋದು ಏನಕ್ಕೆ? ತನ್ನ ಜೊತೆಯಲ್ಲಿದ್ದವರು, ತನ್ನ ಅಭಿಮಾನಿಗಳು, ನಮ್ಮ ಮನೆಯವರು ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣುವಂಥ ವಿಶ್ವದ ಏಕೈಕ ನಾಯಕ ನಟ ನಮ್ಮ ಅಣ್ಣವರು. ಅವತ್ತು ಅವರು ಹಂಗೆ ಮಾಡ್ದೇನೋ ಆರಾಮ ಮನೆಯಲ್ಲೇ ಇದ್ದಿದ್ರು ಏನೂ ಆಗ್ತಿದ್ದಿಲ್ಲ ಅವ್ರಿಗೆ, ಯಾಕಂದರೆ ಅವ್ರ ಕ್ರೇಜ್ ಹಂಗಿತ್ತು. ಆದರೂ ಅವ್ರು ಯಾವುದೂ ಇದು ಮಾಡದೆ ಸೀದಾ ಬಂದು ಅಲ್ಲೆಲ್ಲ ನೋಡಿಕೊಂಡು ಹೋದ್ರಲ್ಲ. ಇದಕ್ಕೆ ಈ ನಾಡಿನ ದೊರೆ ಅಂತ ನಾವು ಅವ್ರನ್ನ ಕರೆಯೋದು, ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆಯೋದು. ಸಮಾಜದಲ್ಲಿ ಜವಾಬ್ದಾರಿತವಾಗಿ ಬದುಕಬೇಕು ಅನ್ನೋದು ತೋರಿಸ್ಕೊಟ್ಟ ಇಂಥ ಮಹಾನ್ ವ್ಯಕ್ತಿಗೆ ರೀ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಕೊಡೋದು. ಬನ್ನಿ ಸ್ನೇಹಿತರೆ, ಈಗ ಅಣ್ಣವ್ರ ಬಗ್ಗೆ ನಾನು ಹಲವಾರು ವಿಚಾರಗಳನ್ನ ಹಾಕ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.